ಪಾಕಿಸ್ತಾನದ ಅಸಲಿ ಮುಖವನ್ನ ತೋರಿಸುವುದಕ್ಕೆ ಈಗ ಇದರಲ್ಲಿ ಶಶಿ ತರೂರ್ ಹೆಸರಿರುವಂತಹ ವಿಚಾರಕ್ಕೆ ಈಗ ಕಾಂಗ್ರೆಸ್ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಶಶಿ ತರೂರ್ ಹೆಸರನ್ನ ಸೇರಿಸುವ ಮೂಲಕ ಕೇಂದ್ರ ಸರ್ಕಾರ ಅಪ್ರಾಮಾಣಿಕತೆಯನ್ನು ಮೆರೆದಿದೆ ಅಂತ ಹೇಳಿ ಕಾಂಗ್ರೆಸ್ ವಾಗ್ದಾಳಿಯನ್ನು ನಡೆಸ್ತಾ ಇದೆ. ಕಾರಣ ಕಾಂಗ್ರೆಸ್ ಒಂದು ಲೀಸ್ಟ್ ಅನ್ನು ಕೊಟ್ಟಿತ್ತು. ಆ ಲಿಸ್ಟ್ ನಲ್ಲಿ ಶಶಿ ತರೂರ್ ಹೆಸರಿರಲಿಲ್ಲ. ಶಶಿ ತರೂರ್ ಅವರನ್ನ ಕಾಂಗ್ರೆಸ್ ಪಕ್ಷದ ಮೂಲಕ ಅವರನ್ನು ಆಯ್ಕೆ ಮಾಡಿಕೊಂಡಿರೋದು ಈಗ ಕಾಂಗ್ರೆಸ್ನ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಇತ್ತೀಚೆಗೆ ಶಶಿ ತರೂರ್ ಮೋದಿಯವರ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ಮಾತನಾಡ್ತಾ ಇದ್ರು. ಕಾಂಗ್ರೆಸ್ನಿಂದ ಒಂದು ಕಾಲನ್ನು ಹೊರಗಿಟ್ಟಿದ್ದಾರೆ ಅನ್ನುವಂತಹ ಚರ್ಚೆಗಳಾಗ್ತಾ ಇತ್ತು. ಅದನ್ನು ಹೊರತುಪಟ್ಟರೆ ಶಶಿ ತರೂರ್ಗೂ ಕೂಡ ಎಲಿಜಿಬಿಲಿಟಿ ಇದೆ. ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡಿದವರು, ವಿದೇಶಾಂಗ ಸಚಿವರ ಕೆಲಸ ಮಾಡಿದವರು, ಅವರನ್ನೀಗ ಆಯ್ಕೆ ಮಾಡಿರುವಂಥದ್ದು ಇದು ಈಗ ರಾಜಕೀಯ ಜಟಾಪಟಿಗೂ ಕೂಡ ಕಾರಣವಾಗ್ತಾ ಇದೆ.